ಶ್ರೀ ಗುರುಭ್ಯೋ ನಮಃ. ಭವಿಷ್ಯ ಮಹಾಗಣಪತಯೇ ನಮಃ. ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್, ಜ್ಯೋತಿಷಿ ಮತ್ತು ವಾಸ್ತುತಜ್ಞ. ಸ್ನೇಹಿತರೆ, 2025 ಆಗಸ್ಟ್ ತಿಂಗಳಿನ ಧನುಸ್ಸು ರಾಶಿಯ ಮಾಸ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ. ಮೊದಲು ಧನುಸ್ಸು ರಾಶಿಯ ಒಂದಷ್ಟು ಲಕ್ಕಿಯೆಸ್ಟ್ ಡೇಟ್ಗಳನ್ನ ಹೇಳ್ತೇನೆ, ನೋಟ್ ಮಾಡ್ಕೊಳ್ಳಿ. ಇದು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳಿಗೆ ಇದೊಂದಷ್ಟು ಯಶಸ್ಸನ್ನ, ಜಯವನ್ನ ತಂದುಕೊಡುತ್ತೆ. ಲಕ್ಕಿ ಡೇಟ್ಗಳು ಹೀಗಿದ್ದಾವೆ: 4, 5, 6, 13, 14, 22, 23. ಇನ್ನೊಮ್ಮೆ ಹೇಳ್ತಾ ಇದ್ದೇನೆ: 4, 5, 6, 13, 14, 22, 23. ಇದು ಲಕ್ಕಿಯೆಸ್ಟ್ ಡೇಟ್. ಹಾಗಾದ್ರೆ ಅಶುಭ ಡೇಟ್ಗಳು ಯಾವ್ಯಾವುದು ಅಂತ ಕೇಳಿದ್ರೆ 1, 2, 7, 24, 28. ಇನ್ನೊಮ್ಮೆ ಹೇಳ್ತಾ ಇದ್ದೇನೆ: 1, 2, 7, 24, 28. ಇದು ನಿಮಗೆ ಅಶುಭವಾದಂತಹ ದಿನಾಂಕ. ಅಶುಭ ದಿನಾಂಕವನ್ನು ಅವಾಯ್ಡ್ ಮಾಡಿ ಶುಭ ದಿನಾಂಕದಲ್ಲಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ. ಹೆಚ್ಚು ಹೆಚ್ಚು ಯಶಸ್ಸು, ಜಯ ಅನ್ನುವಂಥದ್ದು ನಿಮ್ಮದಾಗತ್ತೆ. ಹಾಗಾದ್ರೆ ಧನುಸ್ಸು ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ರಾಹು 3ನೇ ಮನೆಯಲ್ಲಿರ್ತಕ್ಕಂಥದ್ರಿಂದ ಆರೋಗ್ಯ ವೃದ್ಧಿ ಆಗುತ್ತೆ, ಆಯುಷ್ಯ ವೃದ್ಧಿ ಆಗುತ್ತೆ. ಆಗಸ್ಟ್ ತಿಂಗಳು ನಿಮಗೆ ಆರೋಗ್ಯದಲ್ಲಾಗಲಿ ಆಯುಷ್ಯದಲ್ಲಾಗಲಿ ಯಾವುದೇ ರೀತಿಯಾದಂತಹ ತೊಂದರೆಗಳು, ಸಮಸ್ಯೆಗಳು ಅನ್ನುವಂಥದ್ದು ಬರೋದಿಲ್ಲ. ನೋಡಿ, ಭಯ ಹೇಗಿರುತ್ತೆ ನಮಗೆ ಅಂತಂದ್ರೆ, ಏನೋ ಅನಾರೋಗ್ಯ ಬಂದ್ಬಿಡತ್ತೇನೋ, ಚಿಕ್ಕದಾಗಿರ್ತಕ್ಕಂತಹ ಸಿಂಪ್ಟಮ್ಸು ನಮಗೆ ಏನೋ ಒಂದು ದೊಡ್ಡ ಸಮಸ್ಯೆಯನ್ನು ತಂದಿಟ್ಬಿಡತ್ತೇನೋ, ನಾಳೆ ಏನೋ ಕಮಿಟ್ಮೆಂಟ್ ಇದೆ, ನಾಳೆ ಏನೋ ಕೆಲಸ ಇದೆ, ಎಲ್ಲೋ ಹೋಗಬೇಕು ಅಂತ ಅನ್ಕೊಂಡಿದ್ದೇವೆ, ಆರೋಗ್ಯ ಕೈ ಕೊಡುತ್ತೋ ಏನೋ ಅನ್ನುವಂತಹ ಭಯ ಪ್ರತಿಯೊಬ್ಬನಿಗೂ ಇರುತ್ತೆ. ನಿಮಗೆ ಈ ತಿಂಗಳು ಆರೋಗ್ಯದ ಕಡೆಗೆ ಯಾವುದೇ ರೀತಿಯಾದಂತಹ ಟೆನ್ಷನ್ ಇಲ್ಲ, ಅನಾರೋಗ್ಯ ಬರುವಂತಹ ಯಾವ ಲಕ್ಷಣವೂ ನಿಮ್ಮಲ್ಲಿಲ್ಲ. ಆಯುಷ್ಯ ವೃದ್ಧಿ ಅನ್ನುವಂಥದ್ದು ನೋಡಿ, ಏಜ್ ಆಗಿರ್ತಕ್ಕಂಥವ್ರು ಅಥವಾ ಯಾವುದೋ ಸಮಸ್ಯೆಯಿಂದ, ಅನಾರೋಗ್ಯದಿಂದ ಬಳಲ್ತಾ ಇರತಕ್ಕಂಥವ್ರು, ಏನಾದ್ರು ತೊಂದರೆ ಆಗ್ಬಿಡುತ್ತೆ ಅನ್ನುವಂತಹ ಯೋಚನೆಯನ್ನು ಮಾಡಿದರೆ ಖಂಡಿತವಾಗ್ಲೂ ಆ ರೀತಿಯಾದಂತಹ ಯೋಚನೆಗಳಿಲ್ಲ. ಆಯುಷ್ಯ ವೃದ್ಧಿ ಇದೆ. ತುಂಬಾ ಉತ್ತಮವಾಗಿರ್ತಕ್ಕಂತಹ ಒಂದು ಗ್ರಹಸ್ಥಿತಿ ಧನುಸ್ಸು ರಾಶಿಯವರಿಗೆ ಆಗಸ್ಟ್ ತಿಂಗಳಿನಲ್ಲಿದೆ. ಹಾಗೆಯೇ ದ್ವಿತೀಯಾಧಿಪತಿ ಮತ್ತು ತೃತೀಯಾಧಿಪತಿ ಆಗಿರತಕ್ಕಂತಹ ಶನಿ 4ನೇ ಮನೆಯಲ್ಲಿದ್ದಾರೆ. ಇದನ್ನು ಅರ್ಧಾಷ್ಟಮ ಶನಿ ಅಂತ ಹೇಳ್ತೇವೆ. ಶನಿ ರೆಟ್ರೋಗ್ರೇಡ್ ಅಲ್ಲಿದ್ದಾರೆ. ಹಾಗಾಗಿ ಭಯ ಬೀಳಬೇಕಾ? ಇಲ್ಲ. ಯಾಕೆ ಅಂತಂದ್ರೆ ನೋಡಿ, ಹಲವು ಆರ್ಟಿಕಲ್ಗಳಲ್ಲಿ, ಹಲವು ರೀತಿಯಾದಂತಹ ವಿಡಿಯೋಗಳಲ್ಲಿ ಧನುಸ್ಸು ರಾಶಿಯವರಿಗೆ ಆ ಕಷ್ಟ ಬಂದ್ಬಿಡತ್ತೆ, ಈ ಕಷ್ಟ ಬಂದ್ಬಿಡತ್ತೆ ಅಂತ ಹೇಳಿರ್ತಾರೆ. ಆದರೆ ಭಯ ಬೀಳಬೇಕಾಗಿರ್ತಕ್ಕಂಥದ್ದಿಲ್ಲ. ನೋಡಿ, ಸುಖ ಸ್ಥಾನದಲ್ಲಿರ್ತಕ್ಕಂತಹ ಶನಿ, 4ನೇ ಮನೆಯಲ್ಲಿರ್ತಕ್ಕಂತಹ ಶನಿ ಧನುಸ್ಸು ರಾಶಿಗೆ ಆಫೀಸಲ್ಲಿ ಒಂದು ಉತ್ತಮವಾದಂತಹ ಕೂಲ್ ಎನ್ವಿರಾನ್ಮೆಂಟ್ ಅನ್ನು ನೀಡುತ್ತಾನೆ. ಯಾವತ್ತೂ ಆಫೀಸಲ್ಲಿ ಸಂತೋಷವೇ ಇರಬೇಕು ಅನ್ನುವಂಥದ್ದಿಲ್ಲ ಅಲ್ವಾ? ಇರುತ್ತಾ? ಸಾಧ್ಯ ಇಲ್ಲ. ಯಾರೋ ಏನೋ ಹೇಳ್ತಾರೆ, ಮನಸ್ಸಿಗೆ ಬೇಜಾರಾಗತ್ತೆ, ಕೆಲಸದ ಒತ್ತಡ ಇರುತ್ತೆ, ತುಂಬಾ ಶ್ರಮ ಪಡ್ತೀವಿ, ಅಥವಾ ಯಾರೋ ಮನಸ್ಸಿಗೆ ಬೇಜಾರಾಗ್ಬಿಡುತ್ತೆ ಅಂತ ಅನ್ಕೊಂಡು ಮ್ಯಾನಿಪುಲೇಟ್ ಮಾಡಕ್ಕೆ ಹೋಗ್ತೀವಿ. ಈ ರೀತಿಯಾದಂತಹ ಯಾವ ಸಮಸ್ಯೆಗಳು ಕೂಡ ಆಗಸ್ಟ್ ತಿಂಗಳಿನಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಬರೋದಿಲ್ಲ. ತುಂಬಾ ಉತ್ತಮವಾಗಿರ್ತಕ್ಕಂತಹ ಒಂದು ಶಾಂತ ವಾತಾವರಣ ಇರುತ್ತೆ. ನೀವು ಮಾತಾಡಿದ್ದನ್ನು ಅವರು ಅಕ್ಸೆಪ್ಟ್ ಮಾಡ್ಕೊಂಡಿರ್ತಾರೆ. ನಿಮ್ಮ ಕೆಲಸದ ವೈಖರಿಗಳು ಎಲ್ಲರೂ ಒಂದು ಪ್ರಶಂಸೆ ಮಾಡುವ ರೀತಿಯಲ್ಲಿರುತ್ತೆ. ತುಂಬ ಉತ್ತಮವಾದಂತಹ ಫಲವನ್ನು ನೀವು ಪ್ರಾಪ್ತ ಮಾಡಿಕೊಳ್ತೀರಿ. ಅದೇ ರೀತಿಯಾಗಿ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ. ಯಾವುದೇ ವ್ಯವಹಾರವನ್ನು ಮಾಡ್ತಾ ಇರಿ, ಸ್ವಲ್ಪ ವ್ಯಾಪಾರ ಗ್ರೋತ್ ಆಗುವಂಥದ್ದು, ಸೇಲ್ಸ್ ಚೆನ್ನಾಗಾಗುವಂಥದ್ದು, ಹೊಸ ಹೊಸ ಆರ್ಡರ್ಗಳು ಬರ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಬಿಸ್ನೆಸ್ ಮಾಡ್ತಕ್ಕಂತಹ ಧನುಸ್ಸು ರಾಶಿಯವರಿಗಿದೆ. ಅದೇ ರೀತಿಯಾಗಿ ಫೈನಾನ್ಷಿಯಲ್ ಗ್ರೋತ್ ಕೂಡ ಕಾಣ್ತೀರಿ. ಅಂದರೆ ಉದಾಹರಣೆಗೆ ತೆಗೆದುಕೊಂಡು ಹೋಗಿರ್ತಕ್ಕಂತಹ ವಸ್ತುಗಳು ನಿಮಗೆ ಸಕಾಲಕ್ಕೆ ಪೇಮೆಂಟ್ ಆದರೆ ನಿಮಗೂ ಒಂದು ಬಿಸ್ನೆಸ್ಸಲ್ಲಿ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು. ಆ ರೀತಿಯಾದಂತಹ ಫೈನಾನ್ಷಿಯಲ್ ಗ್ರೋತ್, ಇನ್ ಟೈಮ್ ಪೇಮೆಂಟ್ ಅನ್ನುವಂಥದ್ದು ಧನುಸ್ಸು ರಾಶಿಯವರಿಗೆ ಇರುತ್ತೆ. ಅದೇ ರೀತಿಯಾಗಿ ನಿಮ್ಮದೇ ರಾಶಿಯಾಧಿಪತಿ ಮತ್ತು ಚತುರ್ಥಾಧಿಪತಿ ಆಗಿರತಕ್ಕಂತಹ ಗುರು ಸಪ್ತಮದಲ್ಲಿದ್ದಾರೆ. ಸಪ್ತಮ ಗುರುವಿನಿಂದ ನೋಡಿ, ಗುರುಬಲ ತುಂಬ ಚೆನ್ನಾಗಿದೆ. ಹಾಗಾಗಿ ಉದ್ಯೋಗ ಹುಡುಕ್ತಕ್ಕಂಥವ್ರಿಗೆ ಉದ್ಯೋಗ ಸಿಗತ್ತೆ. ಯಾರಾದರೂ ಮದುವೆ ಮುಂಜಿ ಯೋಚನೆ ಮಾಡ್ತಾ ಇದ್ರೆ, ಶುಭ ಕಾರ್ಯಗಳ ಯೋಚನೆ ಮಾಡ್ತಾ ಇದ್ರೆ, ಗೃಹ ಪ್ರವೇಶ ಯೋಚನೆ ಮಾಡ್ತಾ ಇದ್ರೆ, ನಿಮಗೆ ಈ ತಿಂಗಳಲ್ಲಿ ಅದೆಲ್ಲದಕ್ಕೂ ಕೂಡ ಶುಭ ಮುಹೂರ್ತ ಅನ್ನುವಂಥದ್ದಿದೆ. ವಿವಾಹಾದಿ ಮಂಗಳ ಕಾರ್ಯಗಳು, ಒಳ್ಳೊಳ್ಳೆ ಪ್ರಪೋಸಲ್ಸ್ ಬರುತ್ತೆ. ಹೆಚ್ಚೆಚ್ಚು ಯಶಸ್ಸು, ಸಂತೋಷದಾಯಕವಾಗಿರತಕ್ಕಂತಹ ವಾತಾವರಣ ಧನುಸ್ಸು ರಾಶಿಯವರಿಗೆ ಇರುತ್ತೆ. ಆಸ್ ವೆಲ್ ಆಸ್ ಗುರು ಚೆನ್ನಾಗಿರೋದ್ರಿಂದಾಗಿ ಕೋರ್ಟ್ ಕೇಸ್ ಇದ್ರೆ ಜಯವಾಗುತ್ತೆ. ನೋಡಿ, ಕೋರ್ಟ್ ಕೇಸಲ್ಲಿ ಜಯವನ್ನ ಪ್ರಾಪ್ತ ಮಾಡಿಕೊಳ್ತಕ್ಕಂತಹ ಯೋಗ ಇದೆ. ವ್ಯಾಪಾರದಲ್ಲಿ ಲಾಭ ಹೇಳಿದ್ದೇನೆ. ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಅನ್ನುವಂಥದ್ದು, ನಿಮ್ಮ ವ್ಯಾಪಾರದ ಒಂದು ವೈಖರಿ ಅನ್ನುವಂಥದ್ದು ವೃದ್ಧಿ ಆಗ್ತಾ ಹೋಗುತ್ತೆ. 4 ಜನ ಇಷ್ಟಪಡುವಂತಹ ವ್ಯಾಪಾರ ನಿಮ್ಮದಾಗತ್ತೆ. ಅಂದರೆ ಶಾಪ್ಗಳಲ್ಲೋ, ಹೋಟೆಲ್ಗಳಲ್ಲೋ, ಅಂಗಡಿಗಳಲ್ಲೋ ತುಂಬ ಬ್ಯುಸಿ ವಾತಾವರಣ, ಯಾವಾಗಲೂ ಕಸ್ಟಮರ್ ಇದ್ದಾರೆ, ನನಗೇನು ತೊಂದರೆ ಇಲ್ಲ, ನಾನು ಸಂತೋಷವಾಗಿದ್ದೇನೆ ಅನ್ನುವಂತಹ ಯೋಗವನ್ನು ಧನುಸ್ಸು ರಾಶಿಯವರು ಪ್ರಾಪ್ತ ಮಾಡಿಕೊಳ್ತೀರಿ. ಆ್ಯಂಡ್ 6 ಮತ್ತು 11ನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಶುಕ್ರ ಸಪ್ತಮದಿಂದ ಅಷ್ಟಮಕ್ಕೆ ಹೋಗ್ತಾರೆ. 7ನೇ ಮನೆಯಲ್ಲಿದ್ದಾಗ ಅಷ್ಟು ಗ್ರೋತ್ ಆಗೋದಿಲ್ಲ. ಬಟ್ 8ನೇ ಮನೆಗೆ ಹೋದ ನಂತರದಲ್ಲಿ ನೋಡಿ, ಫಸ್ಟ್ ಹಾಫು ಸ್ವಲ್ಪ ಲಾಸ್ ಚಾನ್ಸಸ್ ಇರುತ್ತೆ.
ಅಂದರೆ ಸಪ್ತಮದಲ್ಲಿದ್ದಾಗ. ಸೆಕೆಂಡ್ ಹಾಫಲ್ಲಿ ಹೆಚ್ಚಿನದಾಗಿರ್ತಕ್ಕಂತಹ ಗ್ರೋತು, ಉತ್ತಮವಾದಂತಹ ಫೈನಾನ್ಷಿಯಲ್ ವಾತಾವರಣ. ಶುಕ್ರ ಅಂದರೆ ಲಕ್ಸುರಿ, ಸಂತೋಷದಾಯಕವಾಗಿ ಜೀವನ ಮಾಡೋ ಯೋಗ ಕೊಡ್ತಾನ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಕೊಡ್ತಾನೆ. ಹಾಗಾಗಿ ಕೊಟ್ಟ ಹಣ ರಿಟರ್ನ್ ಬರುತ್ತೆ, ಸಕಾಲಕ್ಕೆ ರೀಪೇಮೆಂಟ್ ಆಗತ್ತೆ ಅನ್ನುವಂಥದ್ದನ್ನು ಆಲ್ರೆಡಿ ಹೇಳಿದ್ದೇನೆ, ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಸಾಲ ನೀವೇನಾದ್ರು ಮಾಡ್ಕೊಂಡಿದ್ರೆ ಹಿಂದಿನ ತಿಂಗಳ ಒಂದು ಪರಿಸ್ಥಿತಿಯ ಮೇಲೋ ಅಥವಾ ಒಂದಷ್ಟು ವರ್ಷಗಳಿಂದ ಸಾಲ ರೀಪೇಮೆಂಟ್ ಮಾಡ್ತಾನೆ ಇದ್ದೀನಿ ಅಂತಂದರೆ ಅತಿ ಹೆಚ್ಚು ಪರ್ಸಂಟೇಜ್ ವೈಸು ಜಾಸ್ತಿ ರೀಪೇಮೆಂಟ್ ಮಾಡುವಂತಹ ಶಕ್ತಿ ಧನುಸ್ಸು ರಾಶಿಯವರಿಗೆ ಈ ತಿಂಗಳು ಬರುತ್ತೆ. ಆದಾಯ ಹೇಗೋ ಏನೋ ವ್ಯಾಪಾರ ಮಾಡ್ತಾ ಇದ್ದೀರಿ, ಉದ್ಯೋಗ ಮಾಡ್ತಾ ಇದ್ದೀರಿ ಅಂತಂದ್ರೂ ಕೂಡ ಎಲ್ಲೋ ಒಂದು ಮೂಲೆಯಲ್ಲಿ ನಿಮಗೆ ಒಂದಷ್ಟು ಆದಾಯ ಬರೋದಕ್ಕೆ ಏನೂ ತೊಂದರೆ ಆಗೋದಿಲ್ಲ. ಕಷ್ಟದಲ್ಲಿ ಮಾಡ್ತಾ ಇದ್ದೇನೆ ಗುರುಗಳೇ ಅನ್ನುವಂಥವ್ರಿಗೆ ಇದು ಬಹಳ ಯೂಸ್ಫುಲ್ ಆದಂತಹ ವರ್ಡು. ಯಾಕೆ ಅಂತ ಕೇಳಿದ್ರೆ ಆದಾಯ ಒಟ್ಟಾರೆ ನಿಮಗೊಂದು ಆದಾಯ ಬರುತ್ತೆ. ಫೈನಾನ್ಷಿಯಲ್ ಕಷ್ಟ ಅನ್ನುವಂಥದ್ದು ಧನುಸ್ಸು ರಾಶಿಯವರಿಗೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಭಾಗ್ಯಾಧಿಪತಿ ಆಗಿರ್ತಕ್ಕಂತಹ ರವಿ ಪ್ರಾರಂಭದಲ್ಲಿ 8ನೇ ಮನೆಯಲ್ಲಿರ್ತಾರೆ, ನಂತರ 9ನೇ ಮನೆಗೆ ಬರ್ತಾರೆ. ನೋಡಿ, 9ನೇ ಮನೆ ಭಾಗ್ಯಾಧಿಪತಿ ಆಗಿರ್ತಕ್ಕಂತಹ ರವಿ ಅಷ್ಟಮದಿಂದ ನವಮಕ್ಕೆ ಬರ್ತಾರೆ. ಹಾಗಾಗಿ ಪ್ರಾರಂಭದಲ್ಲಿ ಸ್ವಲ್ಪ ಹೆಲ್ತ್ ಕೇರಿಂಗ್ ಜಾಸ್ತಿ ಬೇಕಾಗತ್ತೆ. ಹೆಲ್ತಲ್ಲಿ ಏನೋ ತೊಂದರೆ ಆಗುವಂಥದ್ದು, ನೆಗಡಿ ಕೆಮ್ಮು ಬರುವಂಥದ್ದು, ವಾತಾವರಣದಿಂದ ಅನಾರೋಗ್ಯ ಬರುವಂತಹ ಸಾಧ್ಯತೆಗಳು ಇರುತ್ತೆ. ಅದನ್ನು ಸರಿಯಾದಂತಹ ಚಿಕಿತ್ಸೆಯನ್ನು ಪ್ರಾರಂಭದಲ್ಲಿ ತೆಗೆದುಕೊಂಡ್ರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಬರೋದಿಲ್ಲ. ಸ್ವಲ್ಪ ಮಾನಸಿಕವಾದಂತಹ ಒತ್ತಡ ಕೂಡ ನಿಮ್ಮ ಮೇಲೆ ಇರುತ್ತೆ. ನಿಮ್ಮ ನೇಮ್ ಸ್ಪಾಯ್ಲ್ ಮಾಡುವಂತಹ ಸಾಧ್ಯತೆಗಳು, ಯಾರೋ ನಿಮ್ಮ ಬಗ್ಗೆ ಅಪಪ್ರಚಾರಗಳನ್ನು ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಸಣ್ಣ ಸಣ್ಣ ಅವಮಾನಗಳಿರುತ್ತೆ. ಎಲ್ಲೋ ಹೋದಾಗ ನಿಮ್ಮ ಕೆಲಸ ಬರೋದಿಲ್ಲ, ಅಥವಾ ನೀವು ಮಾತಾಡಿದ ಸರಿ ಇಲ್ಲ, ಅಥವಾ ನಿಮ್ಮ ಶಕ್ತಿಯನ್ನು, ಎನರ್ಜಿಯನ್ನು, ನಿಮ್ಮ ರೆಪ್ಯುಟೇಷನನ್ನು ಸ್ವಲ್ಪ ಹಾಳು ಮಾಡ್ತಕ್ಕಂತಹ ಸಾಧ್ಯತೆಗಳು 9ನೇ ಮನೆ ರವಿಯಿಂದಾಗಿರುತ್ತೆ. ಹಾಗಾಗಿ ಸ್ವಲ್ಪ ಜಾಗರೂಕತೆಯನ್ನು ವಹಿಸಬೇಕು. ಅವಮಾನ ಆಗುವಂತಹ ಸಾಧ್ಯತೆಗಳು ಬಂದಂತಹ ಸಂದರ್ಭದಲ್ಲಿ ಇದೆಲ್ಲದಕ್ಕೂ ಪರಿಹಾರ ಇದೆ. ಒಂದು ನೆಗೆಟಿವ್ ಹೇಳಿದೆ ಅಂದ ತಕ್ಷಣ ಪ್ಯಾನಿಕ್ ಆಗುವಂಥದ್ದು ಬೇಡ. ಪ್ರತಿಯೊಂದಕ್ಕೂ ಕೂಡ ಉತ್ತಮವಾದಂತಹ ಪರಿಹಾರ ಇದೆ. ಸರಿಯಾಗಿ ಮಾಡಿಕೊಂಡ್ರೆ ಯಾವ ಕಷ್ಟಗಳು ಕೂಡ ಬರೋದಿಲ್ಲ. ಅಷ್ಟಮದಲ್ಲಿರ್ತಕ್ಕಂತಹ ಬುಧ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದನ್ನು ದೂರ ಮಾಡ್ತಾನೆ. ನಾವು ಪ್ರತಿನಿತ್ಯ ನೋಡ್ತೇವೆ, ಯಾಕಿಷ್ಟು ಚಿಕ್ಕ ವಿಚಾರಕ್ಕೆ ದೊಡ್ಡ ದೊಡ್ಡ ತೀರ್ಮಾನ ತೆಗೆದುಕೊಂಡ್ಬಿಟ್ರು, ತಪ್ಪು ನಿರ್ಧಾರ ತೆಗೆದುಕೊಂಡ್ಬಿಟ್ರು ಅನ್ನೋದನ್ನು ಪ್ರತಿಯೊಬ್ಬರು ಈ ಶಬ್ದವನ್ನು ಬಳಸ್ತಾ ಇರ್ತೇವೆ. ಹಲವಾರು ಕಾರಣಗಳಿಗೆ. ಯಾರೋ ತೊಂದರೆ ಮಾಡ್ಕೊಂಡ್ರಂತೆ, ಯಾರೋ ಕೆಟ್ಟ ಸಮಸ್ಯೆಗೆ ಸಿಕ್ಕಾಕೊಂಡ್ರಂತೆ, ಒಂದು ಚಿಕ್ಕ ವಿಷಯದಲ್ಲಿ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳುವಿಕೆ ಮನುಷ್ಯನ ಆ ರೀತಿಯಾಗಿ ಮಾಡಿರುತ್ತೆ. ಹಲವಾರು ಉದಾಹರಣೆಗಳಿದ್ದಾವೆ. ಹಾಗಾಗಿ ಆ ಥರದ ಯಾವುದೇ ರೀತಿಯಾದಂತಹ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥದ್ದನ್ನು ಅಷ್ಟಮ ಬುಧ ದೂರ ಮಾಡ್ತಾ ಹೋಗ್ತಾರೆ. ತಪ್ಪು ಮಾತುಗಳನ್ನ ಆಡೋದಿಲ್ಲ. ಮಾತನಾಡುವಂತಹ ಸಂದರ್ಭದಲ್ಲಿ ತುಂಬ ಕೇರ್ಫುಲ್ ಆಗಿರ್ತೀರಿ, ಜಾಗ್ರತೆಯಿಂದ ಮಾತನಾಡ್ತೀರಿ. ಯಾರಿಗೆ ಹರ್ಟ್ ಆಗೋಗುತ್ತೆ, ಅಥವಾ ಯಾರು ನನ್ನನ್ನು ತಪ್ಪು ತಿಳ್ಕೊಂಡ್ಬಿಡ್ತಾರೆ, ಸುಮ್ಮನೆ ನೀವು ತಮಾಷೆ ಮಾಡೋಕ್ಕೆ ಹೋಗಿದ್ದು ಅದನ್ನು ಅವ್ರು ಇನ್ನೇನೋ ಬೇರೆ ಆ ರೀತಿಯಲ್ಲಿ ಅರ್ಥೈಸಿಕೊಳ್ತಕ್ಕಂತಹ ಸಾಧ್ಯತೆಗಳಿದ್ರೆ ಅದನ್ನು ಕೂಡ ದೂರ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು. ಅಂದರೆ ತಪ್ಪು ಮಾತುಗಳನ್ನು ನೀವು ಆಡೋದಿಲ್ಲ. ತುಂಬ ಕೇರ್ಫುಲ್ ಆಗಿರ್ತೀರಿ, ಮಾತಿನಲ್ಲಿ ಜಾಗ್ರತೆ ಇರುತ್ತೆ. ಎಲ್ಲ ಶತ್ರುತ್ವವನ್ನು, ಎನಿಮಿಟಿಯನ್ನು ದೂರ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ನೀವು ಪ್ರಯತ್ನವನ್ನು ಮಾಡ್ತಾ ಇರ್ತೀರಿ ಧನುಸು ರಾಶಿಯವರು. ಕೇತು 9ನೇ ಮನೆಯಲ್ಲಿದ್ದಾನೆ. ಇಷ್ಟ ವಸ್ತುಗಳ ಖರೀದಿಯನ್ನು ಮಾಡ್ತೀರಿ. ಏನು ಇಷ್ಟ ಆಯಿತೋ ಅದನ್ನು ಕೊಂಡ್ಕೊಳ್ತಕ್ಕಂಥದ್ದು, ಅದು ಅವಶ್ಯಕತೆ ಕೂಡ ಇರುತ್ತೆ. ಆ್ಯಂಡ್ ಅದಕ್ಕೆ ಪೂರಕವಾದಂತಹ ಫೈನಾನ್ಷಿಯಲ್ ಸಪೋರ್ಟ್ ಕೂಡ ನಿಮಗಿರುತ್ತೆ. ಭೂಮಿಯಲ್ಲಿ ಉತ್ತಮವಾದಂತಹ ಬೆಳೆಯನ್ನು ಪ್ರಾಪ್ತ ಮಾಡಿಕೊಳ್ತೀರಿ. ಬೆಳೆಯಿಂದ ಉತ್ತಮವಾದಂತಹ ಫಸಲು ಅನ್ನುವಂಥದ್ದು, ಹಣ ಅನ್ನುವಂಥದ್ದು ನಿಮಗೆ ಬರುತ್ತೆ. ಬಯಸಿದ ಸ್ಥಳಕ್ಕೆ ಅಧಿಕಾರ ಸಿಗತ್ತೆ. ಸರ್ವೇ ಸಾಮಾನ್ಯರು ತುಂಬ ಕೇಳ್ತಿರ್ತಾರೆ, ಗುರುಗಳೇ ನಾನು ಆ ಪೋಸ್ಟಿಗೆ ಟ್ರೈ ಮಾಡ್ತಾ ಇದ್ದೀನಿ, ಅದು ಪ್ರೈವೇಟ್ ಇರಲಿ, ಸರ್ಕಾರಿ ಉದ್ಯೋಗ ಇರಲಿ, ನಾನು ಬೇರೆ ಯಾವುದೋ ಪ್ಲೇಸ್ಗೆ ಇಲ್ಲ ಬೇರೆ ಯಾವುದೋ ಡೆಸಿಗ್ನೇಷನ್ಗೆ, ಬೇರೆ ಯಾವುದೋ ಚೇಂಬರ್ಗೆ, ಹುದ್ದೆಗೆ ನಾನು ಟ್ರೈ ಮಾಡ್ತಾ ಇದ್ದೀನಿ, ಸಿಗತ್ತಾ ಅಂತ ಕೇಳಿದ್ರೆ ಧನುಸು ರಾಶಿಯವರಿಗೆ ಸಿಗತ್ತೆ. ಉತ್ತಮವಾದಂತಹ ಯೋಗ, ನಿಮಗೆ ಬಯಸಿದಂತಹ ಸ್ಥಳಕ್ಕೆ ಹೋಗುವಂತಹ ಅಧಿಕಾರ ಯೋಗ ಅನ್ನುವಂಥದ್ದು ನಿಮಗೆ ಪ್ರಾಪ್ತವಾಗತ್ತೆ. 12 ಮತ್ತು 5ನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಕುಜ ಕರ್ಮಸ್ಥಾನದಲ್ಲಿ 10ನೇ ಮನೆಯಲ್ಲಿದ್ದಾನೆ. ಪ್ರಾಪಂಚಿಕವಾಗಿ ಮಳೆ ಜಾಸ್ತಿ ಆಗತ್ತೆ ಈ ವರ್ಷ, ಅಥವಾ ಈ ತಿಂಗಳು ಆಗಸ್ಟ್ ತಿಂಗಳಿನಲ್ಲಿ ಮಳೆ ಜಾಸ್ತಿ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಅಲ್ಲಲ್ಲಿ ಭೂಕುಸಿತ ಕೂಡ ಆಗತ್ತೆ. ಭೂಮಿಯ ವಿಚಾರದಲ್ಲಿ ತುಂಬ ಜಾಗರೂಕತೆ ಅನ್ನುವಂಥದ್ದನ್ನು ವಹಿಸಬೇಕಾಗತ್ತೆ. ಭೂಮಿ ವ್ಯವಹಾರ ಚೆನ್ನಾಗಿ ನಡೆಯುತ್ತೆ. ಇಷ್ಟರ ಮಧ್ಯೆಯೂ ಕೂಡ ಯಾರೋ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರಿಗೆ ಭೂಮಿ ವ್ಯವಹಾರ ಇದ್ದರೆ ಚೆನ್ನಾಗಿ ನಡೆಯುತ್ತೆ. ಭೂಮಿ ಕೊಂಡ್ಕೊಳ್ತಕ್ಕಂಥವ್ರಿಗೆ ಒಳ್ಳೊಳ್ಳೆ ಅವಕಾಶಗಳು ಬರುತ್ತೆ. ಪ್ರಾಪಂಚಿಕವಾಗಿ ಯೋಚನೆ ಮಾಡಿದ್ರೆ ದೇಶಗಳ ನಡುವೆ ಸ್ವಲ್ಪ ವಿದೇಶದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಇರತಕ್ಕಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಪ್ರತಿನಿತ್ಯ ನಾವು ಮಾಧ್ಯಮದಲ್ಲೋ ವಾಹಿನಿಯ ಮುಖಾಂತರ ನೋಡ್ತಾ ಇರ್ತೇವೆ. ಆ ರೀತಿಯಾದಂತಹ ಭಿನ್ನಾಭಿಪ್ರಾಯಗಳನ್ನು ಹೊರತುಪಡಿಸಿದರೆ ಮಳೆ ಜಾಸ್ತಿ ಆಗತ್ತೆ ಅನ್ನುವಂಥದ್ದು ಮತ್ತು ಅಲ್ಲಲ್ಲಿ ಭೂಕುಸಿತ ಅನ್ನುವಂಥದ್ದನ್ನು ಬಿಟ್ಟರೆ ಭೂಮಿ ವ್ಯವಹಾರ ಚೆನ್ನಾಗಿರುತ್ತೆ. ಒಟ್ಟಾರೆಯಾಗಿ ಧನುಸು ರಾಶಿಯವರಿಗೆ ಪರ್ಸೆಂಟೇಜ್ ವೈಸ್ ತುಂಬ ಚೆನ್ನಾಗಿಯೇ ಇದೆ. ಆದರೂ ಇದರ ಮಧ್ಯೆ ಒಂದಷ್ಟು ಕಷ್ಟ ಇದೆ, ಅಥವಾ ಒಂದಷ್ಟು ನೆಗೆಟಿವಿಟಿ ನನ್ನನ್ನು ಕಾಡ್ತಾ ಇದೆ ಅನ್ನುವಂಥವ್ರು ಏನು ಮಾಡ್ಕೋಬೇಕು ಪರಿಹಾರ
ಒಂದು ವಿಶೇಷವಾದಂತಹ ಪರಿಹಾರವನ್ನು ಹೇಳ್ತಾ ಇದ್ದೇನೆ. ಪ್ರತಿನಿತ್ಯ ನಿಮಗೆ ಕಣ್ಣಿಗೆ ಕಾಣುವಂತಹ ಗೋಮಾತೆಗೆ ಒಂದಷ್ಟು ಆಹಾರವನ್ನು ನೀಡತಕ್ಕಂಥದ್ದು, ವಿಶೇಷವಾಗಿ ಗೋಮಾತೆಗೆ ಚಪಾತಿಯನ್ನು ನೀಡತಕ್ಕಂಥದ್ದು, ಬಾಳೆಹಣ್ಣನ್ನು ನೀಡತಕ್ಕಂಥದ್ದು, ಬೆಲ್ಲವನ್ನು ನೀಡತಕ್ಕಂಥದ್ದು ನಿಗದಿತ ಪ್ರಮಾಣದಲ್ಲಿ. ನೋಡಿ, ಚಪಾತಿ ಅಂದರೆ ಗೋಧಿ ಹಿಟ್ಟಿನಿಂದ ಮಾಡಿರ್ತಕ್ಕಂತಹ ಅಥವಾ ಪೂರಿ ಉತ್ತಮವಾದಂಥದ್ದು, ನಂತರದಲ್ಲಿ ಬಾಳೆಹಣ್ಣು, ಬೆಲ್ಲ, ಈ ರೀತಿಯಾದಂತಹ ಆಹಾರ ಪದಾರ್ಥಗಳನ್ನು ಹಸುವಿಗೆ ನೀಡತಕ್ಕಂಥದ್ದು ಅತ್ಯಂತ ಹೆಚ್ಚು ಶುಭ. ಅದೇ ರೀತಿಯಾಗಿ ಏನಾದರೂ ಒಂದು ಮಂತ್ರ ಹೇಳಿಕೊಂಡು ನಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳೋಣ ಅನ್ನುವಂಥವ್ರಿಗೆ, ಯಾಕಂದರೆ ಎಲ್ರಿಗೂ ಹಸು ಸಿಗೋದೇ ಇಲ್ಲ, ಗೋಮಾತೆಗೆ ಎಲ್ಲರೂ ಗೋಗ್ರಾಸವನ್ನು ನೀಡಿ ಅಂದರೆ ಕಷ್ಟ. ಹಾಗಾಗಿ ಈ ಮಂತ್ರವನ್ನು ಹೇಳ್ಕೊಳ್ಳಿ. ದಯಾಸು ವೃದ್ಧಿಂ ಕುರುತಾಂ ಮಯಿ ಶ್ರೀಹಿ ಸುವರ್ಣ ವೃದ್ಧಿಂ ಕುರುಮೇ ಗೃಹೇ ಶ್ರೀಹಿ. ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ದಯಾಸು ವೃದ್ಧಿಂ ಕುರುತಾಂ ಮಯಿ ಶ್ರೀಹಿ ಸುವರ್ಣ ವೃದ್ಧಿಂ ಕುರುಮೇ ಗೃಹೇ ಶ್ರೀಹಿ. ಈ ಮಂತ್ರದ ಅರ್ಥ, ತಾಯಿ ನನ್ನ ಮೇಲೆ ದಯೆಯನ್ನು ನೀಡು ಮತ್ತು ನನ್ನ ಮನೆಯಲ್ಲಿ ಸುವರ್ಣ ವೃದ್ಧಿಂ ಕುರುಮೇ ಗೃಹೇ ಶ್ರೀಹಿ. ಸುವರ್ಣ ಅಂತಂದರೆ ಧನಕನಕ ಸಂಪತ್ತುಗಳನ್ನು ವೃದ್ಧಿ ಮಾಡು ನನ್ನ ಮನೆಯಲ್ಲಿ ಅನ್ನುವಂತಹ ಒಂದು ವಿಶೇಷವಾದಂತಹ ಮಂತ್ರ. ಈ ಮಂತ್ರವನ್ನು ಪಠಣ ಮಾಡಿಕೊಂಡು ಪ್ರತಿನಿತ್ಯ ಬೆಳಗ್ಗೆ ಸುಮಾರು 9-10 ಗಂಟೆಯ ಒಳಗಡೆ ಸಂದರ್ಭದಲ್ಲಿ ಗೋಮಾತೆಗೆ ಗೋಗ್ರಾಸವನ್ನು ನೀಡತಕ್ಕಂಥದ್ದು. ಅಂದರೆ ಗೋಧಿ ಕಾಳಿನಿಂದ ಮಾಡಿರ್ತಕ್ಕಂತಹ, ಗೋಧಿ ಧಾನ್ಯದಿಂದ ಮಾಡಿರ್ತಕ್ಕಂಥ ಆಹಾರವನ್ನು, ಉದಾಹರಣೆಗೆ ಚಪಾತಿ, ಪೂರಿ, ಈ ರೀತಿಯಾದಂತಹ ವಸ್ತುಗಳನ್ನು ಹಸುವಿಗೆ ನೀಡತಕ್ಕಂಥದ್ದು ನಿಗದಿತ ಪ್ರಮಾಣದಲ್ಲಿ. ಅದೇ ರೀತಿಯಾಗಿ ಬಾಳೆಹಣ್ಣು ಅಥವಾ ಬೆಲ್ಲವನ್ನು ಪ್ರತಿನಿತ್ಯ ಗೋಮಾತೆಗೆ ನೀಡತಕ್ಕಂಥದ್ರಿಂದ ವಿಶೇಷವಾದಂತಹ ಯಶಸ್ಸು, ಲಕ್ಷ್ಮೀ ಅನುಗ್ರಹ, ಲಕ್ಷ್ಮೀ ಕಟಾಕ್ಷ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ. ಗೋಮಾತೆಯ ಅನುಗ್ರಹದಿಂದಾಗಿ, ಆಶೀರ್ವಾದದಿಂದಾಗಿ ಶತ್ರುದೋಷ ನಿವಾರಣೆಯಾಗಿ, ಮನೆಯಲ್ಲಿರ್ತಕ್ಕಂತಹ ದುಷ್ಟಶಕ್ತಿಗಳು ದಮನವಾಗಿ ಅಷ್ಟೈಶ್ವರ್ಯ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ. ಇದಾಗಿತ್ತು ಧನುಸ್ಸು ರಾಶಿಯ ಆಗಸ್ಟ್ ತಿಂಗಳಿನ ಮಾಸ ಭವಿಷ್ಯ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಮಾಹಿತಿಗೆ ಕೆಳಗಡೆ ನನ್ನ ನಂಬರ್ ಇದೆ, ದೂರವಾಣಿ ಕರೆಯನ್ನು ಮಾಡಿ ಅಥವಾ ಬಂದು ಭೇಟಿಯನ್ನು ಮಾಡಿ ನಿಮ್ಮ ಎಲ್ಲ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಿ ಅನ್ನುವಂತಹ ಮಾತನ್ನು ಹೇಳ್ತಾ ಧನುಸ್ಸು ರಾಶಿ ಆಗಸ್ಟ್ 2025 ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ. ಶುಭವಾಗಲಿ, ಶುಭಂ ಭೂಯಾತ್, ಲೋಕಾಹ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.